ಮಾಡಿ ಬಹುಶಃ ನಿಮಗೆ ಇವತ್ತೊಂದು ಆಶ್ಚರ್ಯ ಮತ್ತು ವಿಚಿತ್ರವಾದಂಥ ಒಂದು ಸ್ಟೋರಿಗೆ ಹೇಳ್ತೀನಿ. ಭಾರತಕ್ಕೆ ಸ್ವತಂತ್ರ ಸಿಕ್ಕು ಸುಮಾರು 76 ವರ್ಷ ಆಯಿತು. ಆದರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ನವಿಲುಕುರಿಕೆ ಮತ್ತು ದಮಗಲಯ್ಯನ ಪಾಳ್ಯ ಆ ಗ್ರಾಮಕ್ಕೆ ಇವತ್ತಿಗೂ ಸಾರಿಗೆ ಬಸ್ ಇಲ್ಲ, KSRTC ಬಸ್ ಇರಲಿಲ್ಲ. ಇವತ್ತು ಸಿಕ್ಕಿದೆ. ಸುಮಾರು 76 ವರ್ಷ ಹೋರಾಟದ ಪ್ರತಿಫಲವಾಗಿ ಇವತ್ತು ಗ್ರಾಮಕ್ಕೆ ಬಸ್ ಬಂದಿದೆ. ಸೊ ಇದುವರೆಗೆ ಆ ಊರಿನ ಅಂದರೆ ನವಿಲುಕುರಿಕೆ ಗ್ರಾಮದ ಜನ, ವಿದ್ಯಾರ್ಥಿಗಳು, ವಯೋವೃದ್ಧರು ಪ್ರತಿಯೊಬ್ಬರು ನಡೀತಾ ಹೋಗಬೇಕಿತ್ತು 3 ಕಿಲೋಮೀಟರ್. ಕೊರಟಗೆರೆಗೆ ಶಾಲೆಗೆ, ಅದು ತಾಲೂಕು ಕ್ಷೇತ್ರ. ಈ ಕ್ಷೇತ್ರದ MLA ಯಾರು ಅಂತ ಕೇಳಿದ್ರೆ, ಶಾಸಕರಾಗಿರೋ ಯಾರು ಅಂದರೆ ಈಗ ಹೋಮ್ ಮಿನಿಸ್ಟರ್ ಇದ್ದಾರಲ್ಲ ಜಿ ಪರಮೇಶ್ವರ್ ಅವರು ಈ ಕ್ಷೇತ್ರದ ಶಾಸಕರು. ಆದರೆ ಇದುವರೆಗೆ ಆ ಊರಿಗೆ ಬಸ್ ಇರಲಿಲ್ಲ. ಇವತ್ತು ಏನಾಗಿದೆ, ಬಸ್ಸು ಬಂತು, ನಮ್ಮೂರಿಗೆ ಬಸ್ಸು ಅಂತ ಭಾಳ ಹೆಮ್ಮೆ, ಖುಷಿ. ಏನೋ ಆ ಬಸ್ ಬಂದಿದ್ದನ್ನು ಅವ್ರು ಹೇಗೆ ಸ್ವಾಗತ ಮಾಡಿದ್ದಾರೆ ಅಂದರೆ, ಇವತ್ತು ಏರೋಪ್ಲೇನ್ ಬರ್ತಾವೋ ಅಥವಾ ಹೆಲಿಕಾಪ್ಟರ್ ಬರ್ತಾವಲ್ಲ ಆ ರೀತಿ ಸಂಭ್ರಮ ಆಚರಣೆ ಮಾಡಿದ್ದಾರೆ ಗ್ರಾಮಸ್ಥರು. ಅಂದರೆ ಯಾಕಿದು ಅಂತ ಕೇಳಿದರೆ, ಸರ್ಕಾರ ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ದೊರಕಿದಾಗ ಪ್ರಜೆಗಳು ಎಷ್ಟು ಖುಷಿ ಪಡ್ತಾರೆ ಅನ್ನೋದು ಈ ನವಿಲುಕುರಿಕೆ ಗ್ರಾಮದ ಜನರ ಸಂಭ್ರಮ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ಸೈಡ್ ನಾನು ತೋರಿಸ್ತಾ ಇದ್ದೀನಿ ಅವನ್ನೆಲ್ಲ. ಮತ್ತು ಆ ಗ್ರಾಮಸ್ಥರು ಇನ್ನೊಂದು, ಇದು ಯಾವಾಗ ಸಿಕ್ತು ಅಂದರೆ DC ನಡೆ ಹಳ್ಳಿ ಕಡೆ ಅಂತ, ಅಂದರೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತ BJP ಸರ್ಕಾರದಲ್ಲಿ ಇತ್ತು. ಅವಾಗ ಆ ಗ್ರಾಮಕ್ಕೆ ಹೋದಾಗ ಅಲ್ಲಿ ಈ ಅಪ್ಲಿಕೇಶನ್ ಕೊಟ್ಟರು, ನಮ್ಮ ಊರಿಗೆ ಇಲ್ಲ, ಬಸ್ ಇಲ್ಲ, ವಯೋವೃದ್ಧರು, ಪೆನ್ಷನ್ದಾರರು ಮತ್ತು ವಿದ್ಯಾರ್ಥಿಗಳು ಭಾಳಷ್ಟು ಕಷ್ಟಪಡ್ತಾರೆ, 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರ ನಡೀತಾ ಹೋಗಬೇಕು, ಪ್ರತಿದಿನ ಭಾಳ ಹಿಂಸೆ ಆಗ್ತಾಯಿದೆ ಅಂತ. ಸುಮಾರು 75ರಿಂದ 76 ವರ್ಷ ನಾವು ಭಾಳ ನೋವು ಪಡ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಒಂದು ಬಸ್ ಕೊಡಿ ಅಂತ. ಅದನ್ನು ತಿಳ್ಕೊಂಡು ಆ DC ಅವರು ಮತ್ತು ತಹಶೀಲ್ದಾರ್ ಚರ್ಚೆ ಮಾಡಿ KSRTCಗೆ ಈ ಬಗ್ಗೆ ವರದಿ ಮಾಡಿದ ನಂತರ ಜಿ ಪರಮೇಶ್ವರ್ ಅಂದರೆ ಆ ಕ್ಷೇತ್ರದ MLA, ಈಗಿನ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಅದಕ್ಕೆ ನೀವು ಆ ಗ್ರಾಮಕ್ಕೆ ಬಸ್ ಕೊಡಿ ಅಂದಾಗ ಬಸ್ ಬಿಟ್ಟಿದ್ದಾರೆ. ಆ ಬಸ್ಸು ಸಂಭ್ರಮ ಅವರು ಮಾತಾಡಿದ್ದಾರೆ. ಒಂದು 2 ಜನ ಗ್ರಾಮಸ್ಥರು ಅವ್ರು ಏನೇನು ಮಾತಾಡಿದ್ದಾರೆ ನಿಮಗೆ ಹೇಳ್ತೀನಿ, ಕೇಳಿ. ಊರಿನ ಗ್ರಾಮಸ್ಥರು ನಾವು ಹಳ್ಳಿ ಕಡೆ DC ನಡೆ ಹಳ್ಳಿ ಕಡೆ ಅನ್ನೋ ಒಂದು ಪ್ರೋಗ್ರಾಮಲ್ಲಿ ನಮ್ಮ ಊರಿನ ಜನ ಎಲ್ಲ ಮನವಿ ಕೊಟ್ಟಿದ್ವಿ. ಅವಾಗ ನಮ್ಮ ಊರಿಗೆ ವೃದ್ಧರಿಗಾಗಲಿ ಮತ್ತು ಸ್ಕೂಲ್ ಮಕ್ಕಳಿಗೆ, ವಿಶೇಷವಾಗಿ ಸ್ಕೂಲ್ ಮಕ್ಕಳು 3 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಾಯ್ತು. ಯಾವ ಕಡೆ ಹೋದ್ರೂ 3 ಕಿಲೋಮೀಟರ್ ನಡಿಬೇಕು ಅವರು. ಮತ್ತು ಅವ್ರಿಗೆ ಭಾಳ ಸಮಸ್ಯೆ ಆಗೋದು ಸ್ಕೂಲ್ ಟೈಮ್ಗೆ ಹೋಗೋಕ್ಕೆ. ತಂದೆ ತಾಯಿಗಳು ಟೈಮ್ ಸರಿಯಾಗೆಲ್ಲ ಕೆಲಸಕ್ಕೆ ಹೋಗಿರೋರು ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಭಾಳ ಸಮಸ್ಯೆ ಆಯಿತು. ಅದಕ್ಕೆ ನಾವು ಸತತ 6 ತಿಂಗಳ ಪ್ರಯತ್ನದಿಂದ ಈಗ ನಮಗೆ ನಮ್ಮೂರಿಗೆ ಬಸ್ ಬಂದಿದ್ದೆ. ನಮಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ಈಗಂತೂ ಬ್ಯಾಂಕ್ಗೆ ವೃದ್ಧರು ಭಾಳ ಅಲಿತಾರೆ, ಬ್ಯಾಂಕ್ ಕೆಲಸಕ್ಕೆ, ಆ ಕೆಲಸಕ್ಕೆ, ಈ ಕೆಲಸಕ್ಕೆ. ಯಾರು ತಂದೆ ತಾಯಿಗಳು ಮಕ್ಕಳು ಬಿಟ್ಟು ಬರೋಕ್ಕೆ ಯಾವ ಸಮಯನೂ ಇರಲ್ಲ. ಈಗಂತೂ ಬಸ್ ಊರಿಗೆ ಬರೋದ್ರಿಂದ ಬ್ಯಾಂಕ್ಗೆ ವೃದ್ಧರು, ವಯಸ್ಸಾದರು, ಅಜ್ಜಿದರು, ಮುಕ್ಕಿದರು ಓಡಾಡೋಕ್ಕಂತೂ ಭಾಳ ಅನುಕೂಲ ಆಗಿದೆ ಈಗಂತೂ. ಇದಕ್ಕೆ ಶ್ರಮಪಟ್ಟಂತಹ ಎಂ ರಂಗಶಾಮಯ್ಯರು, ರಾಮಚಂದ್ರ ಅವರು, ಮತ್ತು ನಾವು ಇನ್ನು ಊರಿನ ಪುಟ್ಟರಾಜಣ್ಣ ಮತ್ತು ಕಾಂತಣ್ಣ, ಗಾರೆ ಕಾಂತಣ್ಣವರು ಭಾಳ ಸತತ 6 ತಿಂಗಳಿಂದ ಕಾರಲ್ಲಿ ಹೋಗಿ ಭಾಳ ಪ್ರಯತ್ನ ಪಟ್ಟು ಕೊನೆಗೆ ಸಂಸ್ಥೆಗೆ ಇವರು ಬಿಡಲ್ಲ ಅನ್ನೋ ಒಂದು ಇದಕ್ಕಾಗಿ ಸಂಸ್ಥೆಯವರು ಕೂಡ ನಮಗೆ ಭಾಳ ಸ್ಪಂದಿಸಿ ಇವತ್ತು ನಮಗೆ ಬಸ್ ಬಿಟ್ಟಿದ್ದಾರೆ. ಭಾಳ ಅನುಕೂಲ ಆಗ್ತಾ ಇದೆ. ಇದನ್ನು ಸದ್ಬಳಕೆ ಮಾಡ್ಕೊತಾರೆ ಅಂತ ನಮ್ಮೂರವರು ನಾನು ಅಂದ್ಕೊಂಡಿದ್ದೀನಿ ಸರ್. ಚಂದ್ರ ಅಂತ ನವಿಲುಕುರಿಕೆ. ನಾವು ಈ ನಮ್ಮೂರಲ್ಲಿ DC ನಡೆ ಹಳ್ಳಿ ಕಡೆ ಅಂತ ಒಂದು ಪ್ರೋಗ್ರಾಮ್ ನಡೆಸಿದ್ವಿ. ಆ ಪ್ರೋಗ್ರಾಮಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ. ಏನಂತ, ನಮ್ಮೂರಿಗೆ ಸ್ಕೂಲ್ ಹುಡುಗರು ಆಗಿರ್ಬೋದು, ಮತ್ತು ಕೂಲಿ ಕಾರ್ಮಿಕರು ಆಗಿರ್ಬೋದು, ಮತ್ತು ಇಲ್ಲಿಂದ ಸಿಟಿಗೆ ಹೋಗೋ ಅಂಥವ್ರು ಊರು ಜನ ಆಗಿರ್ಬೋದು, ಅವ್ರಿಗೆ ಓಡಾಡೋಕ್ಕೆ ಅನನುಕೂಲ ಆಗಿತ್ತು. ಬಸ್ ಇರಲಿಲ್ಲ, ನಮಗೆ ಬಸ್ ರೂಟ್ ಇರಲಿಲ್ಲ. ಆದರೆ ನಾವು ಆವತ್ತು ಒಂದು ಅರ್ಜಿ ಕೊಟ್ಟು ಅದು ನಮಗೆ ಅನುಕೂಲ ಆಗೈತೆ ಅರ್ಜಿ. ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬ್ರಾಗಿರ್ಬೋದು, DC ಸಾಹೇಬ್ರಾಗಿರ್ಬೋದು, ಮತ್ತು ನಮ್ಮ ಜೊತೆ ಕೈ ಜೋಡಿಸಿ ರಂಗಶಮಣ್ಣರಾಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಕಾಂತರಾಜ್ ಆಗಿರ್ಬೋದು, ಪುಟ್ಟರಾಜ್ ಆಗಿರ್ಬೋದು, ಕಾಮಣ್ಣರಾಗಿರ್ಬೋದು, ಮತ್ತು ಊರು ಜನ ಸಪೋರ್ಟ್ ಮಾಡಿರು ನಮಗೆಲ್ಲ. ಮತ್ತು ನಮ್ಮ ಅಧ್ಯಕ್ಷರು ಸಖತ್ ಶ್ರಮ ಬಿದ್ದವ್ರೆ. ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತೀವಿ. ಮತ್ತು ನಮ್ಮ ಸಾರಿಗೆ ಇಲಾಖೆಯವ್ರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತು ನಮ್ಮ MLA ಸಾಹೇಬ್ರಿಗೂ ಆಗಿರ್ಬೋದು, ಮತ್ತು ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಏನಿಸುತ್ತೆ ಸರ್ ನಿಮಗೆ ಈಗ ಬಸ್ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಈಗ ಸದ್ಯಕ್ಕೆ 4 ಸಿಂಗಲ್ ಅಂತ ಹೇಳಿವ್ರೆ. ನಾಳೆ ದಿವಸದಲ್ಲಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ, ಇನ್ನೊಂದು 2 ಸಿಂಗಲ್ ಓಡಾಡಂಗೆ ನಾವು ಮಾತಾಡಿ
ಮಾತಾಡ್ತೀವಿ ಅವ್ರ ಹತ್ರ. ಎಂಡಿಂಗ್ ಪಾಯಿಂಟ್ ಇಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲನಾ? ಹಾ, ಇಲ್ಲ, ಇಲ್ಲ ಮುಂದಕ್ಕೆ ಹೋಗುತ್ತೆ. ಇನ್ನು ಮುಂದೆ ಗೊರವನಹಳ್ಳಿಗೆ ಹೋಗುತ್ತೆ. ಹೌದೌದು. ಈಗ ಕೊಳ್ಗೆರೆಯಿಂದ ಬಂದಿದ್ದು ದಮಲೆಂಪಳ್ಳಿ, ನವಲ್ಕುರ್ಕೆ, ನಾಗೇನಹಳ್ಳಿ, ಗೊರವನಹಳ್ಳಿ, ಮತ್ತೆ ಗೊರವನಹಳ್ಳಿ, ನಾಗೇನಹಳ್ಳಿ, ನವಲ್ಕುರ್ಕೆ, ದಮಲೆಂಪಳ್ಳಿ, ಕೊಳ್ಗೆರೆ. ಈ ಥರ ಸ್ಕೂಲ್ ಮಕ್ಕಳು ಹೋಗೋ ಟೈಮಿಗೆ ಮೇಯ್ನ್ ನಮಗೆ ಬೇಕಾಗಿರೋದು ಸರ್ ಬಸ್ಸು. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಕೇಳಿದ್ರಲ್ಲ ಅವ್ರ ಮಾತುಗಳನ್ನು, ಅವ್ರು ಎಷ್ಟು ಖುಷಿ ಪಟ್ಟಿದ್ದಾರೆ. ಆ ಎಲ್ಲ ವ್ಯವಸ್ಥೆಗಳನ್ನು ನೀವು ನೋಡಿದ್ರಿ, ಖುಷಿ ಆಯಿತು. ಆ ಊರಿಗೆ ಬಸ್ ಬಂತು ನೋಡಿ. ಇದು ನಿಜವಾದ ಆಡಳಿತ ವ್ಯವಸ್ಥೆ ಇದ್ದು, ಇದು ಸರ್ಕಾರ. ಈ ಬಗ್ಗೆ ಜನಪ್ರತಿನಿಧಿಗಳು ಗಮನ ಹರಿಸಬೇಕು. ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು. ಇದು ನಿಜವಾದ ಆಡಳಿತ. ಎಲ್ಲಿ ತೊಂದರೆ ಇದೆ, ಎಲ್ಲಿ ಸಮಸ್ಯೆ ಇದೆ, ಇದು ಈ ನವಿಲುಕುರ್ಕೆ ಗ್ರಾಮಕ್ಕೆ ಅಷ್ಟ ಅಲ್ಲ, ಇದು ಇನ್ನೂ ರಾಜ್ಯದ ಬಹುತೇಕ ಜಿಲ್ಲೆಗಳಿದೆ. ಗದಗ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟಿದೆ. ಕೆಲವು ಕ್ಷೇತ್ರಗಳಿಗೆ, ಕೆಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ. ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಆದರೆ ಈ ರಾಜಕಾರಣ ಬೇರೆ ರೀತಿ ಒಳಗೆ ತಮ್ಮ ವೋಟ್ ಬ್ಯಾಂಕಿಗಾಗಿ ಅಥವಾ ತಮ್ಮ ರಾಜಕೀಯಕ್ಕಾಗಿ ಸರ್ಕಾರ, ವ್ಯವಸ್ಥೆ, ಆಡಳಿತ ಹೀಗೆ ಆ ಪ್ರತಿಪಕ್ಷಗಳು, ಆಡಳಿತ ಪಕ್ಷಗಳು ಎಲ್ಲೋ ದಾರಿ ತಪ್ತಾ ಇದೆ. ಈ ರೀತಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡಿದರೆ, ಕೆಲಸ ಮಾಡಿದರೆ, ಅಭಿವೃದ್ಧಿ ಪರವಾದಂಥ, ಜನಪರವಾದಂಥ, ಜನರ ಬೇಕು ಬೇಡಿಕೆಗಳಿಗೆ, ಜನರ ಅಭಿಲಾಷೆಗಳಿಗೆ ಸ್ಪಂದನೆ ಮಾಡಿ ಆಡಳಿತವನ್ನು ಕೊಟ್ಟಿದ್ದೇ ಆದರೆ ಅದು ನಿಜವಾದ ಆಡಳಿತ, ಅದು ನಿಜವಾದ ಸರ್ಕಾರ. ಮತ್ತು ಒಬ್ಬ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಇದು ಎಕ್ಸಾಂಪಲ್. ನವಿಲುಕುರ್ಕಿ ಗ್ರಾಮಕ್ಕೆ ಇವತ್ತಿನ ಬಸ್ ಬಂತಲ್ಲ, ಇದು ಉದಾಹರಣೆ. ಅಂಥ ಅಧಿಕಾರಿಗಳನ್ನು ನೆನೆಸ್ಬೇಕು. ಇನ್ನು ಕೆಲವು ಸೋಂಬೇರಿ ಅಧಿಕಾರಿಗಳು, ದುಡ್ಡಿಗಾಗಿ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ಯಾವ ಸಮಸ್ಯೆಗಳು ಬೇಡ, ಅವ್ರದೇ ಸಮಸ್ಯೆ ಅಂದರೆ ದುಡ್ಡು. ಸೊ ಅಂಥ ಒಂದು ಆಡಳಿತ ಇರುವಾಗ ಏನು ಮಾಡೋಕ್ಕಾಗೋದಿಲ್ಲ. ಅಂಥ ಅಧಿಕಾರಿಗಳಿದ್ದಾಗ ಒಳ್ಳೆಯ ಅಧಿಕಾರಿಗಳು ಬೇಕು. ನಿಮಗೆ ಚೇರು ಅದು ಸಿಗಬೇಕಾದ್ರೆ ಭಾಳ ಹೋರಾಟ ಮಾಡಿರ್ತೀರಿ, ಭಾಳ ಅಧ್ಯಯನ ಮಾಡಿರ್ತೀರಿ. ಆ ಕುರ್ಚಿಗೆ ಬಂದ ತಕ್ಷಣ ಹಣಕ್ಕಾಗಿ ನೀವು ಗಮನ ಕೊಡ್ತೀರಿ. ಜನಕ್ಕೆ ಗಮನ ಕೊಡಿ. ಅಂದಾಗ ನಿಮ್ಮ ಆಡಳಿತ ವ್ಯವಸ್ಥೆ ನಾಳೆ ರಿಟೈರ್ಡ್ ಆದಮೇಲೆ ನಿಮಗೆ ಸಲ್ಯೂಟ್ ಹೊಡಿಬೇಕು. ನೀವು ಅಧಿಕಾರ ಇಳಿದ ಮೇಲೂ ನಿಮಗೆ ಶಾಸಕರಿಗೆ, ಸಚಿವರಿಗೆ, ನಮ್ಮ ಶಾಸಕರಿದ್ದರು, ನಮ್ಮ ಸಚಿವರಿದ್ದರು, ನಮ್ಮ ಅಧಿಕಾರಿಗಳಿದ್ದರು, ನಮ್ಮ DC ಇದ್ದರು, ನಮ್ಮ ತಹಸೀಲ್ದಾರ್ ಇದ್ದರು, ಇಂಥ ಕೆಲಸ ಮಾಡಿದ್ರು ಅಂತ ನಿಮ್ಮ ಹೆಸರು ಹೇಳಬೇಕು. ನಿಮ್ಮ ಹೆಸರು ಉಸಿರು ಹಾಕಬಾರ್ದು. ಇಂಥ ಯಾವ ಪುಣ್ಯಾತ್ಮ ಮರ್ಯ ಯಾವಾಗ ಹೋಗ್ತಾರೆ ಅನ್ಬಾರ್ದು. ಆ ವ್ಯವಸ್ಥೆ ಇರಬೇಕು ಅಂತ. ಸೊ ಇವತ್ತು ನವಿಲುಕುರ್ಕೆ ಗ್ರಾಮದ ಗ್ರಾಮಸ್ಥರು ನೋಡಿ, ಆ ಬಸ್ ಬಂತು, ಅದಕ್ಕೆಲ್ಲ ಬಾಳೆಕಂಬ ಕಟ್ಟಿ, ಬಲೂನ್ ಹಾಕಿ, ಪಟಾಕಿ ಸಿಡಿಸಿ, ಖುಷಿ, ಸಂಭ್ರಮ, ಖುಷಿ. ಆಮೇಲೆ ಅವ್ರಿಗೆಲ್ಲ ಅಭಿನಂದನೆ ಹೇಳಿದ್ರು. 76 ವರ್ಷದ ನಂತರ ಆ ಗ್ರಾಮಕ್ಕೆ ಬಸ್ ಬಂದಾಗೂ ಸಹ ಸಹನೆಯಿಂದ ಈ ಸರ್ಕಾರಿ ಬಸ್ಸನ್ನು ಕೊಟ್ಟಂಥ ಬಸ್ ಅಧಿಕಾರಿಗಳಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ. ನಾವು ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ಈ ರೀತಿಯಾದಂಥ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಆಡಳಿತ ವ್ಯವಸ್ಥೆ ಬರಬೇಕು. ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.